ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಪೆಡಿಕ್ಲೋರಲ್ ಸಿರಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಪೆಡಿಕ್ಲೋರ್ ಸಿರಪ್ ಬಂದುಬಿಟ್ಟು ಒಂದು ನಿಮಗೆ ಬೆನಿಫಿಟ್ಸ್ ಏನು, ಅದರ ಒಂದು ಯೂಸಸ್ಸು, ತಯಾರು ಮಾಡಿರ್ತಕ್ಕಂಥ ಕಂಪ್ನಿ, ಅದರ ಒಂದು ಸೈಡ್ ಎಫೆಕ್ಟ್ ಮತ್ತು ಯಾವ ರೀತಿ ತೆಗೆದುಕೊಳ್ಬೇಕು ಅನ್ನೋದರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ಪೆಡಿಕ್ಲೋರ್ ಸಿರಪ್ ಅಂತಂದರೆ ನಿಮಗೆ 30 ml ಸಿಗುತ್ತೆ ಒಂದು ಪೆಡಿಕ್ಲೋರ್ ಸಿರಪ್. ಮತ್ತು MRP ಬಂದುಬಿಟ್ಟು ನಿಮಗೆ ₹132 ಆಗುತ್ತೆ 30 mlಗೆ. ಮತ್ತು ಇದರಲ್ಲಿರುವಂಥ ಒಂದು ಕಂಟೆಂಟನ್ನು ಮತ್ತು ಮಾಲಿಕ್ಯೂಲ್ನ ನೇಮನ್ನು ನೋಡೋದಾದ್ರೆ ಕಂಟೆಂಟ್ ಬಂದುಬಿಟ್ಟು ನಿಮಗೆ ಟ್ರೈಕ್ಲೋಫಾಸ್ ಅನ್ನುವಂಥ ಒಂದು ಕಂಟೆಂಟ್ ಈ ಒಂದು ಪೆಡಿಕ್ಲೋರಲ್ಲಿ ಸಿರಪ್ಪಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದರ ಒಂದು ಕಾಂಪೋಸಿಷನನ್ನು ನೋಡಿದ್ರೆ ಎಷ್ಟು ಪ್ರಮಾಣ ಇದೆ ಅಂತ ನೋಡಿದ್ರೆ ಈಚ್ 5 ml ಕಂಟೆಂಟ್, ಅಂದರೆ ಈ 5 ml ನೀವು ಕನ್ಸ್ಯೂಮ್ ಮಾಡಿದಾಗ ತೆಗೆದುಕೊಂಡಾಗ ನಿಮಗೆ 500 mg ನಿಮಗೆ ಈ ಒಂದು ಟ್ರೈಕ್ಲೋಫಾಸ್ ಅನ್ನೋದು ಸಿಗುತ್ತೆ. ಮತ್ತು ಈ ಒಂದು ಪೆಡಿಕ್ಲೋರಲ್ ಸಿರಪ್ಪನ್ನು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪನಿ ಬಂದುಬಿಟ್ಟು ಅಂತಂದರೆ ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಕಂಪ್ನಿ JB ಕೆಮಿಕಲ್ಸ್ ಆ್ಯಂಡ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪನಿ ಈ ಒಂದು ಪೆಡಿಕ್ಲೋರಲ್ ಸಿರಪ್ ಅಂತ ತಯಾರು ಮಾಡ್ತು. ಮತ್ತು ಈ ಒಂದು ಸಿರಪ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಬರೆದು ಕೊಡ್ತಾರೆ ಮತ್ತು ಯಾವೆಲ್ಲ ಮಕ್ಕಳು ತೆಗೆದುಕೊಳ್ಬೇಕಂತ ನಾವು ನೋಡೋದಾದ್ರೆ ಮೊದಲಿಗೆ ಈ ಒಂದು ಸಿರಪ್ ಬಂದುಬಿಟ್ಟು ಏನು ಮಾಡುತ್ತೆ ಅಂತಂದ್ರೆ ಮಕ್ಕಳಿಗೆ ಇದು ಗಾಬರಿ ಆಗ್ತಾಯಿತ್ತು ಅಂದರೆ ಹೆದರಿಕೆ ಆಗ್ತಾಯಿತ್ತಂದರೆ ಏನಾಗುತ್ತೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ಕೊಡಲಿಕ್ಕೆ ಹೇಳ್ತಾರೆ, ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಮತ್ತು ಈ ಒಂದು ಸಿರಪ್ಪನ್ನು ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ಏನಾಗುತ್ತೆ, ನಿದ್ದೆ ಬರೋಂಗೆ ಆಗುತ್ತೆ. ಅಂತಂದರೆ ಇದೊಂದು ಡಿಪ್ರೆಸೆಂಟಾಗಿ ಕೆಲಸ ಮಾಡುತ್ತೆ, ಸೆಡೇಷನ್ ಆಗಿ ಕೆಲಸ ಮಾಡುತ್ತೆ. ಅಂತಂದ್ರೆ ಅದು ಬ್ರೈನ್ ಆ್ಯಕ್ಟಿವಿಟಿ ಏನು ಮಾಡುತ್ತಪ್ಪ ಅಂದರೆ ಇದು ಏನು ಮಾಡುತ್ತೆ, ಮಕ್ಕಳಿಗೆ ಈ ಸಿರಪ್ಪನ್ನು ಕೊಟ್ಟಾಗ ಬ್ರೈನ್ ಆ್ಯಕ್ಟಿವಿಟಿಯನ್ನು ಕಡಿಮೆ ಮಾಡುತ್ತೆ, ಮಕ್ಕಳು ರೆಸ್ಟ್ ಮಾಡ್ತಾರೆ. ಕೆಲವೊಂದು ಟೈಮ್ ಮಕ್ಕಳಿಗೆ ಏನಾಗುತ್ತೆ ಅಂತಂದ್ರೆ ನಿದ್ದೆನೇ ಇರ್ತಿರಂಗಿಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ಡಾಕ್ಟರ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅದು ಇನ್ಸೋಮಿನಿಯಾ ಆಯಿತು, ರೆಸ್ಟ್ಲೆಸ್ನೆಸ್ ಆಯಿತು, ಮೆಡಿಕಲ್ ಪ್ರೊಸೀಜರ್ ಅಂತಂದ್ರೆ ಈ ಮೆಡಿಕಲ್ ಪ್ರೊಸೀಜರ್ ಏನಾದರೂ ಒಂದು ಮಕ್ಕಳಿಗೆ ಏನಾದರೂ ಆಪ್ರೇಷನ್ ಮಾಡಬೇಕಾದ್ರೆ, ಮೆಡಿಕಲ್ ಪ್ರೊಸೀಜರ್ ಏನಾದರೂ ಮಾಡಬೇಕಾದ್ರೆ ಅವಾಗ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅಂತಂದ್ರೆ ಒಂದು ಮಕ್ಕಳು ಮಲಗ್ತಾವೆ ಮತ್ತು ಒಂದು ಪೇನ್ ಇತ್ತಂದ್ರೂ ಸಹ ಏನು ಮಾಡ್ತಂದ್ರೆ ಪೇನ್ ಕಡಿಮೆಯನ್ನು ಮಾಡುತ್ತೆ ಈ ಒಂದು ಸಿರಪ್ ತೆಗೆದುಕೊಳ್ಳೋದ್ರಿಂದ. ಮತ್ತು ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದ್ರಿಂದ ಏನೆಲ್ಲ ಒಂದು ಸೈಡ್ ಎಫೆಕ್ಟ್ಗಳನ್ನು ನೋಡಿದಾಗ ಸೈಡ್ ಎಫೆಕ್ಟ್ ಬಂದುಬಿಟ್ಟು ನಿಮಗೆ ಒಂದು ಏನಾಗುತ್ತೆ ಅಂತಂದರೆ ಈ ಡ್ರೌಸಿನೆಸ್ ಆಗುತ್ತೆ. ಅಂತಂದರೆ ಈ ಸಿರಪ್ಪನ್ನು ತೆಗೆದುಕೊಂಡಾಗ ಮಕ್ಕಳೆಲ್ಲ ಏನು ಮಾಡ್ಬಿಡಿ ನಿದ್ದೆನ ಮಾಡ್ತಿರ್ತಾರೆ, ಅದರ ಒಂದು ಸೈಡ್ ಎಫೆಕ್ಟ್ ಆಗಿದೆ. ಮತ್ತು ಕೆಲವೊಂದು ಟೈಮ್ ಏನಾಗುತ್ತೆ, ವಾಂತಿ ಬರೋದಾಗುತ್ತೆ. ಮತ್ತು ಇಂಪೇರ್ಡ್ ಕೋಆರ್ಡಿನೇಷನ್ ಅಂತಾರೆ. ಇಂಪೇರ್ಡ್ ಕೋಆರ್ಡಿನೇಷನ್ ಅಂತಂದರೆ ಕೆಲವೊಂದು ಟೈಮ್ ಎದ್ದಾಗ ಏನಾಗುತ್ತೆ ಅಂತಂದ್ರೆ ಒಂದು ಸರಿಯಾಗಿ ಕಾಲು ಕೆಲಸ ಮಾಡೋಂಗಿಲ್ಲ, ಕೈ ಕೆಲಸ ಮಾಡೋಂಗಿಲ್ಲ, ಸರಿಯಾಗಿ ನಿಂದಿರ್ಲಿಕ್ಕೆ ಆಗಂಗಿಲ್ಲ. ಈ ರೀತಿಯಾಗಿ ಏನಾಗುತ್ತೆ, ಇದರ ಒಂದು ಸೈಡ್ ಎಫೆಕ್ಟ್ ಆಗುತ್ತೆ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳೋದ್ರಿಂದ ಸ್ನೇಹಿತರು. ಮತ್ತು ಡೋಸೇಜನ್ನು ಬಂದುಬಿಟ್ಟು ಯಾವ ರೀತಿ ತೆಗೆದುಕೊಳ್ಬೇಕಂತ ನೋಡೋದಾದ್ರೆ ಈ ಒಂದು ಸಿರಪ್ ತೆಗೆದುಕೊಳ್ಳೋಕ್ಕಿಂತ ಮುಂಚೆ ನೀವು ಡಾಕ್ಟರ್ ಸಲಹೆಯನ್ನು ಪಡಿಬೇಕಾಗತ್ತೆ. ನಾನು ಜನರಲಾಗಿ ಹೇಳೋದಾದ್ರೆ ಈ ಒಂದು ಸಿರಪ್ಪನ್ನು ಯಾವಾಗ ತೆಗೆದುಕೋಬೇಕು, ಎಷ್ಟು MG ತೆಗೆದುಕೊಳ್ಬೇಕಂತಂದ್ರೆ ದಿನಕ್ಕೆ 1 ಟೈಮ್ ತೆಗೆದುಕೊಳ್ಬೇಕಾಗತ್ತೆ. ಒಂದು ಮಕ್ಕಳ ಒಂದು ಕಂಡೀಷನ್ ಮೇಲೆ ಏನಾಗುತ್ತೆ, ಈ ಒಂದು ಸಿರಪ್ಪನ್ನು ಅದು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ಅಂದರೆ KG ಮೇಲೆ, ಮಕ್ಕಳ ಒಂದು ವೇಟಿನ ಮೇಲೆ. ಅಂತಂದ್ರೆ 30ರಿಂದ 50 kg 50 mg ಇರುತ್ತಲ್ಲ, 30ರಿಂದ 50 mg ನಿಮಗೆ ಪರ್ KGಗೆ ಕೊಡ್ತಾ ಹೋಗ್ತಾರೆ. ಅವರ ಒಂದು KG ಮೇಲೆ ಏನಾಗುತ್ತೆ ಡಿಪೆಂಡ್ ಆಗುತ್ತೆ ಇದು. ಮತ್ತು ಇನ್ ಕೇಸ್ ಮೆಡಿಕಲ್ ಪ್ರೊಸೀಜರ್ ಇದ್ದಾಗ ಸಹ ಏನು ಮಾಡ್ತಾರಪ್ಪ ಅಂತಂದರೆ ಅವರವರ ಕಂಡೀಷನ್ ಮೇಲೆ ಏನು ಮಾಡ್ತಾರೆ, ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿರಿ, ಅದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.